ನಾಯಕತ್ವದ ಕೊರತೆನಾ ಅಥವಾ ಯಾಕೆ ಅದನ್ನ ಯಾಕೆ ಸರ್ ಎಡಿಎಂಕೆ ಇನ್ನೊಂದೇನು ತಪ್ಪು ಮಾಡ್ತು ಗೊತ್ತಾ ಹೇಳ ಡಿಎಂಕೆ ಸರ್ಕಾರ 2 ಟರ್ಮಲ್ಲಿ ಇದ್ರೂ ಕೂಡ ಎಡಿಎಂಕೆ ಅದ್ರ ವಿರೋಧಿಯ ಕೆಲಸ ಮಾಡಲಿಲ್ಲ. ಪ್ರತಿಪಕ್ಷವಾಗಿ ಸರಿಯಾಗಿ ಕೆಲಸ ಪ್ರತಿಪಕ್ಷ ಸರಿ ಕೆಲಸ ಮಾಡಲಿಲ್ಲ. ನಮ್ಮ ಇಲ್ಲಾಯ್ತಲ್ಲ ಆ ಥರ ಇಲ್ಲಿನ ಬಿಜೆಪಿ ಥರ ಇಲ್ಲಿನ ಬಿಜೆಪಿ ಥರ ಪ್ರತಿಪಕ್ಷ ಕೆಲಸ ಮಾಡಲಿಲ್ಲ. ಒಂದು ಅಲ್ಲೇನಾಯ್ತು ಅಂತಂದ್ರೆ ಅವಾಗ ಅವರು ದೇ ಬೇಕಮೇ ಡಿಕ್ಟೇಟರ್ಸ್. ಎಲ್ಲಿ ಡಿಎಂಕೆ ಯಾವಾಗ ಡಿಕ್ಟೇಟರ್ ಆಗ್ಬಿಟ್ರು ಅವ್ರು ಆಡಿದ್ದೇ ಆಟ ಆಯಿತು. ಆಡಿದ್ದೇ ಆಟ ಅಂದರೆ ಸುಮಾರು ಸ್ಕ್ಯಾಮ್ಗಳು ಬಂತು, ಸುಮಾರು ಏನು ಅಪವಾದಗಳು ಬಂತು. ಆ ರಾಷ್ಟ್ರ ಮಟ್ಟದಲ್ಲಿ ಹೊರಟೋಯ್ತದು. ಅಂದರೆ ಅವ್ರು ಏನಂದ್ರು ಕೆಲಸಲ್ಲಿ ಅದಕ್ಕೆ ಏನು ಏಡ್ಸ್ ಅಂತಂದ್ರು, ಯಾವುದೋ ವಿಷಯಕ್ಕೆ ಏಡ್ಸ್ ಅಂದರು, ಏನೇನೋ ಅಂತು. ಜನಗಳ ಮನಸ್ಸೆ ಕೂತ್ಕೊಂಡ್ಬಿಡ್ತದು. ಸನಾತನ ಧರ್ಮ ಒಂದು ಕಡೆ ಕೂತ್ಕೊಂಡ್ಬಿಡ್ತದು. ಸರ್ ಇನ್ನೊಂದು ಗೊತ್ತಾ, ಮತದಾರರಲ್ಲಿ 3 ವಿಂಗ್ ಇದೆ. ಭಾಳ ಬ್ಯೂಟಿಫುಲ್ ಆಗಿ ಹೇಳ್ತೀನಿ ಕೇಳಿ. ಒಂದು ಮತದಾರರು ಆ ಪಕ್ಷದ ನಿಷ್ಠೆಯಿಂದಿರತಕ್ಕಂಥ ಮತದಾರರು, ಅದು ಎಡ ಆಗ್ಬೋದು ಬಲ ಆಗ್ಬೋದು ಬಿಜೆಪಿ ಆಗ್ಬೋದು. ಇನ್ನೊಂದು ಮತದಾರಗಳಿದ್ದಾರೆ, 3ನೇ ಹಂತದ ಮತದಾರರು, ಸೈಲೆಂಟ್ ವೋಟರ್ಸ್ ಅಂತ ಕರಿತೀವಿ ನಾವು. ಸೈಲೆಂಟ್ ವೋಟರ್ಸ್ ದೇ ಆರ್ ದಿ ಡಿಸೈಡಿಂಗ್ ಫ್ಯಾಕ್ಟರ್. ಈಗ ನೋಡಿ ವೆಸ್ಟ್ ಬೆಂಗಾಲಲ್ಲಿ ಕೂಡ ನಿಮ್ಗೆ ಆಶ್ಚರ್ಯ ಪಡ್ತೀವಿ, ವೆಸ್ಟ್ ಬೆಂಗಾಲಲ್ಲಿ ಕೂಡ ಇವತ್ತೇನಿದೆ ದೀದಿ ಆಗಲಿ ಅಥವಾ BJP ಆಗಲಿ, ಏನು ಇದು ಇಬ್ಬರ ಮಧ್ಯ ಆ ಸೈಲೆಂಟ್ ವೋಟರ್ಸ್ ಇದ್ದಾರಲ್ಲ, ನಮಗೆ ಬೇಡ ದೀದಿನೇ ಇರಲಿ ಅಂತ ಹೇಳತಕ್ಕಂಥ ಮತದಾರೊಬ್ಬರಿದ್ದಾರೆ. ದೇ ಡೋಂಟ್ ಡಿಸ್ಕ್ಲೋಸ್. ನೀವು ಯಾಕಂದ್ರೆ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲೂ ಕೂಡ ಬಾಯ್ಬಿಟ್ಟು ಮಾತಾಡಲೇ ಇಲ್ಲ, ಪಬ್ಲಿಕ್ ಒಪಿನಿಯನ್ ಕೂಡ ಕೊಡಲಿಲ್ಲ. ಓಟ್ ಈ ಠೀಕ್ ನೀ ಅಂತ ಏನು ಬರಲೇ ಇಲ್ಲ. ಅವರು ವೋಟಿಂಗ್ ಡಿಸಿಷನ್ ಮೇಕರ್ಸ್ ಅವರು, ಯಾರು ತೀರ್ಪುಗಾರವರು ಸೈಲೆಂಟ್ ವೋಟರ್ಸ್. ಅವರು ಅದರೊಳಗೆ 2 ಕ್ಯಾಟಗರಿ. ಒಂದು ಭಾರತೀಯ ಜನತಾ ಪಾರ್ಟಿ ಬರಲಿ, ಬದಲಾವಣೆ ಬರಲಿ ಅಂತ ಹೇಳತಕ್ಕಂಥದ್ದು ಸಮುದಾಯ ಏನಿದೆ ಅಲ್ಲಿ. ಇನ್ನೊಂದು ನಾವು ಅಲ್ಲಿ ಏನಿದೆ 15 ವರ್ಷಗಳ ಕಾಲ ಸುದೀರ್ಘ ಬರೀ ಇವ್ರು ಏನು ಮಾತಾಡ್ತಾರಲ್ಲ, ಇವರು ಏನು ಗಲೀಜು ಮಾಡ್ತಾರಲ್ಲ ಆ ಥರ ಇಲ್ಲ. ಸಮಗ್ರ ಭದ್ರತೆ ಸರ್ಕಾರ ಕೊಡಲಿಲ್ಲ ಅಂತಾರೆ. ಬೇರೆ ಲೇಯರ್ನಲ್ಲಿ ಇರ್ಬೋದು ಗಲಾಟೆ ದೋಂಬಿ ಅಥವಾ ಕೊಲೆಗಳು ಇವೆಲ್ಲ ಇರ್ಬೋದು. ಬಟ್ ಒಳಗಿನ ಆಡಳಿತ ವ್ಯವಸ್ಥೆ ಸರಿಗೆ ಹೋಗಲಿಲ್ಲ ಅಂತಂದ್ರೆ. ವೆಸ್ಟ್ ಬೆಂಗಾಲ್ ಅಪ್ಡೇಟ್ಸ್ ಬರ್ತಾ ಇದೆ. TMC ಅನ್ನ ಹಿಂದಿಕ್ಕಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 142 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ಭವಾನಿಪುರದಲ್ಲಿ ಇನ್ನೂ ಕೂಡ ಸಿಎಂ ಮಮತಾ ಬ್ಯಾನರ್ಜಿಗೆ ಹಿನ್ನಡೆಯೇ ಲಭಿಸ್ತಾ ಇದೆ. ಸಿಟ್ಟಿಂಗ್ ಸಿಎಂ ತನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಸುವೇಂದುಗೆ ಅಲ್ಲಿ ಭಾರಿ ಮುನ್ನಡೆ ಲಭಿಸ್ತಾ ಇರುವಂಥದ್ದು. ಕುತೂಹಲ ಇರುವಂಥದ್ದು, ಇದೇ ನಂಬರ್ಸ್ ಕಂಟಿನ್ಯೂ ಆದರೆ ಪಶ್ಚಿಮ ಬಂಗಾಳದಲ್ಲಿ ಖಡಾಖಂಡಿತವಾಗಿ ಬಿಜೆಪಿ ಅಧಿಕಾರದ ಗದ್ದಿಗೆಯನ್ನು ಹಿಡಿಯುತ್ತೆ ಖಂಡಿತವಾಗ್ಲೂ. ಮತ್ತೆ ಭಾರತ ದೇಶದ ರಾಜಕೀಯ ಶಾಸ್ತ್ರದಲ್ಲಿ ಒಂದು ಹೊಸ ದಿಕ್ಸೂಚಿ, ಹೊಸ ಇತಿಹಾಸನೇ ಸೃಷ್ಟಿಯಾಗುತ್ತೆ. ದಿಕ್ಸೂಚಿ ಎಸ್, ಖಂಡಿತವಾಗ್ಲು. ಇವಾಗ ಸರ್ ಇನ್ನೊಂದು ಏನಂತಂದ್ರೆ, ಈಗ ಬಟ್ ಇನ್ಸ್ಪೈಟ್ ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಯಾವುದೋ ಒಂದು ಸಣ್ಣ ಹುಡುಗ, ಈಗ ಈಸ್ ಆಫ್ 10th 11th ಓದ್ತಾ ಇರೋ ಹುಡುಗ ಅನ್ಸುತ್ತೆ. TMCನೇ ಬರಬೇಕು, BJP ಬರಬಾರ್ದು, BJP ಬಂದರೆ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡಿಬಿಡುತ್ತೆ, ನಮಗೆ ಕಷ್ಟ ಆಗುತ್ತೆ ಇರೋಕ್ಕೆ ಅಂತೆಲ್ಲ ಮಾತಾಡ್ತಾ ಇದ್ದಿದ್ದು ವಿಡಿಯೋ ನೋಡಿದೆ ನಾನು. ಆ ಥರನೂ ಮ್ಯಾಟ್ರ್ ಆಗುತ್ತಾ ಅಂದರೆ ಅಷ್ಟು ಪಕ್ಷನಿಷ್ಠವಾಗಿರುವಂತಹ. ಇನ್ನೊಂದು ನಿಮಗೆ ಈಗ ಒಂದು ಕೌತುಕ ಹೇಳ್ತೇನೆ ವೆಸ್ಟ್ ಬೆಂಗಾಲ್ ಮೇಲೆ. 1947 ಸ್ವಾತಂತ್ರ್ಯ ಬಂದ್ಬಿಡ್ತು. ಅದಕ್ಕೆ ಮುಂಚೆ ಬಟ್ಟಗಲೇ ದ ಪ್ಲೇಸ್. ಅವಾಗ ಇನ್ನು ನಾವು ಟಿಸಲ್ ಹೊಡೆದಿರಲಿಲ್ಲ. ಪಶ್ಚಿಮ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನದ ಟಿಸಲ್ ಹೊಡೆದಿರಲಿಲ್ಲ. ಆ ಕಾಲಘಟ್ಟದಲ್ಲಿ ಏನಾಯಿತು, ಯಾವಾಗ ಟಿಸಲ್ ಹೊಡೆದಿಲ್ಲ ಆವಾಗ ಪೂರ್ವ ಪಾಕಿಸ್ತಾನದಲ್ಲಿ ಏನಿತ್ತು, ಆ ಒಂದು ಜನಸಂಖ್ಯೆ ಆಧಾರಿತ ಮುಸಲ್ಮಾನರ ಬೆಲ್ಟು, ಅಲ್ಪಸಂಖ್ಯಾತರ ಬೆಲ್ಟ್ ಜಾಸ್ತಿ ಇತ್ತಲ್ಲಿ. ಜೊತೆಗೆ ಅಲ್ಲಿಂದ ಗಲಾಟೆ 1971 ಗಲಾಟೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ತುಂಬ ಜನ ಇಲ್ಲಿ ಬಂದು ಕಲ್ಕಟ್ಟಾದಲ್ಲಿ ಮೈಗ್ರೇಟ್ ಆಗ್ಬಿಟ್ಟು, ತುಂಬ ಜನ ವಿತೌಟ್ ವೋಟರ್ಸ್, ವಿತೌಟ್ ID ಕಾರ್ಡ್, ವಿತೌಟ್ ಎಂತಿಲ್ಲ. ಅವಾಗ ಕಾಲದಲ್ಲಿ ಎಲ್ಲಿತ್ತು ನಮ್ಮ ವೋಟರ್ ID? ಎಲ್ಲಿತ್ತು ಅವಾಗ? ಆ ವೋಟರ್ ID ಇರಲಿಲ್ಲ, ಆಧಾರ್ ಕಾರ್ಡು ಇರಲಿಲ್ಲ, ಇತ್ತೀಚೆಗೆ ಬಂದಿರೋದು. ಇವತ್ತು ನೋಡಿ ಅದಕ್ಕೊಂದು ಅದು ಒಳ್ಳೆ ಎಕ್ಸಾಂಪಲ್ ಕೊಡ್ತೇನೆ. ಇವತ್ತೇನಾದರೂ ಇಲ್ಲಿ ವೆಸ್ಟ್ ಬೆಂಗಾಲ್ದಿರತಕ್ಕಂಥ ಅಲ್ಪಸಂಖ್ಯಾತರು ಏನಾದರೂ ಮತ್ತೆ ವಾಪಸ್ ಏನಾದರೂ ಬಾಂಗ್ಲಾದೇಶಕ್ಕೆ ಹೋದಾಗ ಅಲ್ಲೋಲೋ ಕಲ್ಲುಳಾಗತ್ತೆ ಅಂತ ಅಲ್ಲೊಂದು ಅಸೆಂಬ್ಲಿನಲ್ಲಿ ಚರ್ಚೆ ಆಯಿತು ಕೂಡ. ಅಲ್ಲೋಲೋ ಕಲ್ಲುಳಾಗತ್ತೆ ಅನ್ನತಕ್ಕಂಥ ವಿಷಯ. ಅಂದರೆ ಬಂದ ತಕ್ಷಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡೋದು, ಹೆಂಗೆ ರಿಸೀವ್ ಮಾಡ್ಕೊಳ್ಳೋದು ಅವ್ರನ್ನ, ಭಾರತ ದೇಶ ಹೆಂಗೆ ಮಾಡೋ ಅವ್ರು ತಳ್ಳಿಬಿಡುತ್ತೆ. ಈಗ ಸರಿ ಈಗ ಏನಾಗತ್ತೆ ಅಲ್ಲಿ ಸಮಸ್ಯೆ, ಕೆಲವು ಸಮ್ ಇಂಟರ್ನಲ್ ಹೇಳ್ತೀನಿ ಕೇಳಿ. ಕೆಲವು ವೆಸ್ಟ್ ಬೆಂಗಾಲ್ IAS ಕ್ಯಾಡರು IPS ಕ್ಯಾಡರಲ್ಲಿ ಮನೇಲಿ ಕೆಲಸ ಮಾಡ್ತಕ್ಕಂಥ ಸೆಂಟ್ರಿಗಳು ಯಾರಿದ್ದಾರಲ್ಲ, ಅಪಾಯಿಂಟೆಡ್ ಸೆಂಟ್ರೀಸ್ ಅಂತಂದರೆ ಕೆಲಸ ಮಾಡೋ ಬಟ್ಟೆ ಒಗೆಯೋರು, ಅಡುಗೆ ಮಾಡೋರಲ್ಲ, ದೇ ಆರ್ ಆಲ್ ಮೈಗ್ರೇಟೆಡ್ ಬಾಂಗ್ಲಾದೇಶೀಸ್. ಹೇಳಕ್ಕೆ ಬರಲ್ಲ, ಯಾಕಂತಂದರೆ ಅದು
ಅಲ್ಲ, ಆ ಥರದ ಅಕ್ರಮ ಮತದಾನ ಮಾಡಿಸ್ಕೊಂಡೆ ಇಷ್ಟು ದಿವಸ 15 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಇನ್ನೊಂದು ಏನು ಅಂತಂದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಕ್ಯಾಡರ್ ಬೇಸ್ಡು ನೀವೇನೇ ಹೇಳಿ, ಕ್ಯಾಡರ್ ಬೇಸ್ಡ್ ಇಲ್ಲಿ ನಂಬರ್ 1 TMC. ಅದೇನು ಅಷ್ಟು ಜನ ಮೈಗ್ರೇಟ್ ಮಾಡ್ಬಿಡ್ತೇವೆ. ಕಾಂಗ್ರೆಸ್ ಇದ್ದಾಗ ಅವಾಗ ಕ್ಯಾಡರ್ ಬೇಸ್ ಇರಲಿಲ್ಲ. ಬಟ್ ಇದು ಓನ್ಲಿ ಇಂಡಿಪೆಂಡೆನ್ಸ್ ಡೇಯ ಒಂದು ಗಿಫ್ಟು ವೆಸ್ಟ್ ಬೆಂಗಾಲ್ ಅಷ್ಟೇ. ಇಟ್ ವಾಸ್ ಇಂಡಿಪೆಂಡೆನ್ಸ್ ಗಿಫ್ಟ್ ಅದು. ಯಾವಾಗ ಎಡಪಂಥೀಯರು ಸರ್ಕಾರಕ್ಕೆ ಬಂದಾಗ, ಎಡಪಂಥೀಯರು ಕಾಂಗ್ರೆಸ್ ಅಂತ ತಳ್ಳಿದ್ರು, ಎಡಪಂಥೀಯ ಸರ್ಕಾರಕ್ಕೆ ಬಂದಾಗ ದೇ ಆರ್ ಆಲ್ಸೋ ವೆರಿ ಗುಡ್ ಇನ್ ಕ್ಯಾಡರ್ ಬೇಸ್ಡ್. ನೀವು ಅಬ್ಸರ್ವ್ ಮಾಡಿ, ಇವತ್ತು ಕೂಡ ಕಮ್ಯುನಿಸ್ಟ್ ಕ್ಯಾಡರ್ ಬೇಸ್ಡ್ ಇವತ್ತು ಕೂಡ ಸರ್ಕಾರ. ಅವರು ಪೊಸಿಷನ್ ಬರಲಿ ಬರದೇ ಇರಲಿ, ಸಣ್ಣ ಜೆಂಡೆ ಆಡ್ಕೊಂಡ್ಬಿಟ್ಟು ಕೆಂಪು ಸಲಾಂ ಗುಲಾಮ್ ಅಂತಾರೆ, ಸಲಾಂ ಲಾಲ್ ಅಂತಾರಲ್ಲ, ಸಲಾಂ ಲಾಲ್ ಅಂತ ಏನು ಕರೀತಾರೆ ಅದನ್ನು, ಅಂದರೆ ಕೆಂಪು ಬಾವುಟಕ್ಕೆ ನಮಸ್ಕಾರ ಅಂತ ಇರ್ತಾರೆ. ಅದೆಲ್ಲ ಕಡೆ ಬಂದ್ಬಿಡ್ತದ್ದು, ಇವನ್ ಇನ್ಕ್ಲೂಡಿಂಗ್ ನಕ್ಸಲ್ ಆ್ಯಂಡ್ ಅರ್ಬನ್ ನಕ್ಸಲ್ಸ್. ಈ ಅದೇ ಕ್ಯಾಟಗರಿನ ಹೈಜಾಕ್ ಮಾಡಿದ್ರು ಯಾರು, ಶ್ರೀಮತಿ ಮಮತಾ ಬೇಗಂಜಿ ಅವರು ಹೈಜಾಕ್ ಮಾಡಿದ್ರು. ಅದೇ ಒಂದು ಕ್ಯಾಡರ್ ಇವತ್ತು ಹಳ್ಳಿನಲ್ಲೂ ಕೂಡ ಬೂತಲ್ಲಿದ್ದಾರೆ. ಅದಕ್ಕೆ ಇಷ್ಟು ವರ್ಷಗಳ ಕಾಲ ಆಕೆ ಒಂಥರ ಈ ಕ್ರೌನ್ ವಿತೌಟ್ ಹೀರೋಯಿನ್ ಅಂತ 1.5 ದಶಕ ಒಂದೂವರೆ ದಶಕಗಳ ಕಾಲ ಅವರು ರಾಜ್ಯಭಾರ ಮಾಡೋಕ್ಕೆ ಅವಕಾಶ ಆಯಿತು. ಒಂದು ಇಲ್ಲಿ ಏನು ತಪ್ಪುಗಳಾಯಿತು ಅಂತಂದರೆ, ಕೆಲವು ಸರ್ಕಾರಿ ವಿರೋಧಿ ಕಾರ್ಯಕ್ರಮ. ವಾಸ್ ಶಿ ಸೋ ಸ್ಟ್ರಾಂಗ್ ಸರ್? ಅಂದರೆ ಈಗ TMC ಗೂಂಡಾಗಳು ಅಂತಾರೆ, ಅಂದರೆ ಏನು ಟಚ್ ಮಾಡೋಕ್ಕಾಗದೇ ಇರುವಂಥ ಒಂದು ಸಾಮ್ರಾಜ್ಯನ ವ್ಯವಸ್ಥೆ ಕೈಲಿತ್ತಲ್ಲ ಸರ್. ಅಲ್ಲಿ ಏನಿತ್ತು ಅಂತಂದರೆ, ಯಾರಾದರೂ ಉಸಿರು ತೆಗೆದ ತಕ್ಷಣ, ಈಗ ನೋಡಿ ಉದಾಹರಣೆ ಕೊಡ್ತೀನಿ, ನಮ್ಮದೇ ತೊಗೊಳ್ಳಿ, ಈ ಬೆಲ್ಟೇ ತೊಗೊಳ್ಳಿ, ನೀವು ಈ ಬೆಲ್ಟ್ ಇಲ್ಲೇ ತೊಗೊಳ್ಳಿ, ಸುಮ್ಮನೆ ಇಲ್ದೇ ಎಲ್ಲೋ ಸುಮಮೋಟೋ ತೊಗೊಂಡು ಕೇಸ್ ಹಾಕೋತಾರೆ ಇಲ್ಲಿ. ಬರೀ ಅಂಥ ಪ್ರಬುದ್ಧವಾಗಿರತಕ್ಕಂಥ ಕನ್ನಡ ಜನ, ಕನ್ನಡತೆ ಅಸ್ಮಿತೆ ಇರೋ ಜನಕ್ಕೆ ಸುಮ್ಮನೆ ಯಾವುದೋ ಒಂದು ಕೇಸಿಗೆ ತೊಗೊಂಡೋಗ್ಬಿಟ್ಟು ಏನೋ ಒಂದು ಬೈದರು ಅಂತ ಹೇಳಿ ತೊಗೊಂಡೋಗಿ ಅವಳಿಗೆ ಹಾಕ್ಬಿಡ್ತಾರೆ. ಹಿಂಗೆ ಇರಬೇಕಾದ್ರೆ ಇಲ್ಲೇ ಹೈಲಿ ಇಂಟೆಲೆಕ್ಚುಯಲ್ ಜನ ಇರತಕ್ಕಂಥ ಕರ್ನಾಟಕ ರಾಜ್ಯದೊಳಗೆ ಕೂಡ. ಹಾಗಾದ್ರೆ ಅಲ್ಲಿ ಹೆಂಗಿರಬೇಕು? ಆಮೇಲೆ ಅಲ್ಲಿ ಹೆಂಗೆ ಗೊತ್ತಾ, ಬೇರೆ ಬೋಟ್ಸ್ ಇಲ್ಲ, ತಂದೆ ತಾಯಿ ಅಪ್ಪ ಅಮ್ಮ ಅಂತ ಏನು ಇಲ್ವೇ ಇಲ್ಲ ಅಲ್ಲಿ. ಎಲ್ಲಿ ಇಟ್ಸ್ ಆಲ್ ಮೈಗ್ರೇಟೆಡ್. ಅವರಿಗೆ ಜನ್ಮಭೂಮಿ ಮಾತೃಭೂಮಿ ಅಂತ ಇಲ್ವೇ ಇಲ್ಲ ಅಲ್ಲಿ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಏನು ಹಿಂಗೆ, ಆಮೇಲೆ ದೇ ಆರ್ ರೆಡಿ ಫಾರ್ ಎನಿಥಿಂಗ್, ಏನು ಬೇಕಾರಾಗಲಿ. ಈ ನೋಡಿ ಅಲ್ಲಿಂದ ಟಿಸಲ್ ಹೊಡೆದು ಬಂದಿರಲ್ಲ, ಎಲ್ಲಿಂದ ವೆಸ್ಟ್ ಬೆಂಗಾಲಿಂದ ಮತ್ತು ಬಾಂಗ್ಲಾದೇಶ ಟಿಸಲ್ ಬಂದಲ್ಲ. ಅವ್ರು ಎಲ್ಲೆಲ್ಲಿ ಇರ್ತಾರಂತಂದರೆ ದೇ ಓನ್ಲಿ ಸೆಲೆಕ್ಟ್ ಫಾರ್ ಏನೋ ಅನ್ನೋನ್ ಏರಿಯಾ ಆ್ಯಂಡ್ ಸ್ಲಮ್ಸ್ ಮಾತ್ರ. ದೇ ವೋಂಟ್ ಸ್ಟೇ ಇನ್ ಬಂಗಲೋಸ್, ದೇ ವೋಂಟ್ ಸ್ಟೇ ಇನ್ ಮಿಡಲ್ ಕ್ಲಾಸ್ ಥರ ಬಾಡಿಗೆ ತೊಗೊಂಡು ಜೀವನ ಮಾಡತಕ್ಕಂಥ ಜನ. ದೇ ರೆಡಿ ಫಾರ್ ಎನಿಥಿಂಗ್ ಲೈಕ್. ಇವತ್ತು ಲೇಬರ್ ಓರಿಯಂಟೇಷನ್ ಹಾಳಾಗೋದಕ್ಕೆ ಕರ್ನಾಟಕದಲ್ಲಿ ಅವರೇ ಕಾರಣಕರ್ತರು. ಈಗ ನಾವು ಲೇಬರ್ ಚೀಪ್, ಅವನಿಗೇನು ಅಡ್ವಾನ್ಸ್ ಇಲ್ಲ, ಬಾಡಿಗೆ ಇಲ್ಲ, ಎಲ್ಲೋ ಒಂದು ಕಡೆ. ಆಮೇಲೆ ಇನ್ನೊಂದು ಕ್ರೈಮ್ ರೇಟ್ ಕೂಡ ಅಲ್ಲಿಂದನೇ ಜಾಸ್ತಿ ಆಗುತ್ತೆ. ಕರೆಕ್ಟ್. ಕ್ರೈಮ್ ರೇಟ್ ಕೂಡ ಅಲ್ಲಿ ಏನೋ ಮಾಡಿಬಿಟ್ಟು ತಪ್ಪು ಮಾಡ್ಕೊಂಡು ಬಂದುಬಿಟ್ಟು ಯಾವ್ದಾರೋ ಒಂದು ಕನ್ಸ್ಟ್ರಕ್ಷನ್ ಲೈನ್ ಒಳಗೆ ಸೇರ್ಕೊಂಡ್ಬಿಡ್ತು ಅಂದರೆ ಗೊತ್ತಾಗಲ್ಲ. ನೋಡಿ, ಕೆಲಸದಲ್ಲಿ ಅಬ್ಸರ್ವ್ ಮಾಡಿರ್ಬೇಕು ನೀವು, NIA ನ್ಯಾಷನಲ್ ಏಜೆನ್ಸಿ ಏನಿದೆ ಅದು ಹುಡ್ಕೊಂಡ್ಬರುತ್ತೆ ಎಲ್ಲೋ ಒಂದು ಕಡೆ ಲಿಂಕ್ ತೊಗೊಂಡು. ಕರ್ನಾಟಕ ಪೊಲೀಸಿಗೆ ಗೊತ್ತೇ ಇರೋದಿಲ್ಲ ಅದು. ಸೊ ಇಲ್ಲಿ ಇವಾಗ ತುಂಬ ಚೆನ್ನಾಗಿತ್ತು ಚರ್ಚೆ, ಇವರಿಬ್ಬರು ಹಾಳು ಮಾಡ್ಬಿಟ್ರು ಚರ್ಚೆನ. ಅದೇನೋ ತಂದು ಒಳಗಡೆ ಬೇರೆ ಗಲೀಜು ತಂದು ಮೇಜರ್ಲಿ ಈ ಬಾರಿ SIR ಅಂದರೆ ಮುಸ್ಲಿಂ ಪ್ರಾಬಲ್ಯ ಉಳ್ಳಂತಹ ಏನು ಕ್ಷೇತ್ರಗಳಿತ್ತು, ಎಸ್ಪೆಷಲಿ ಡಿಸೈಡಿಂಗ್ ನಿರ್ಣಾಯಕ ಮತಗಳಾಗಿ ಬರ್ತಾ ಇದ್ದಂಥ 90 ಲಕ್ಷ. ಡು ಯು ಥಿಂಕ್ ಇದು ಸ್ಟ್ರಾಟಜಿಕ್ ಆಗಿ ಬಿಜೆಪಿಗೆ ವರ್ಕ್ ಆಗ್ಬಿಡ್ತು ಅಂತ?